ಬೆಳಗಿನಿಂದ ಸಂಜೆವರೆಗೂ ಧಗಧಗಿಸೋ ಬಿಸಿಲು, ಸಂಜೆಯಾಗ್ತಿದ್ದಂತೆ ಮಳೆ ಆರ್ಭಟ. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಇದೇ ವಾತಾವರಣವೇ ಕಂಡು ಬರ್ತಾ ಇದೆ. ಅದರಲ್ಲೂ ನಿನ್ನೆ ರಾತ್ರಿ ಸುರಿದ ಮಳೆ ಹತ್ತಾರು ರಗಳೆಗಳನ್ನೇ ಸೃಷ್ಟಿಸಿದೆ. ಮಳೆ ಅವಾಂತರದ ಆ ದೃಶ್ಯಗಳನ್ನೇ ತೋರಿಸ್ತೀವಿ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಗಾಳಿ ಸಹಿತವಾದಂತಹ ಮಳೆಗೆ ಹತ್ತಾರು ಮರಗಳು ಈಗಾಗಲೇ ನೆಲಕ್ಕೆ ಉರುಳಿರುವಂತದ್ದು. ಮಹಾತ್ಮ ಗಾಂಧೀಜಿಯ ಪಾರ್ಕ್ ಬಳಿ ಒಂದು ಬೃಹತ್ ಆದಂತಹ ಒಂದು ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಒಂದೇ ಮಳೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿರೋದು ಒಂದೇ ಮಳೆ. ಸಣ್ಣ ಪ್ರಮಾಣದಲ್ಲಿ ಕೆಲವೇ ಹೊತ್ತು ಸುರಿದ ಆ ಮಳೆ ನೂರಾರು ಅವಾಂತರಗಳನ್ನೇ ಸೃಷ್ಟಿಸಿದೆ. ಮರಗಳು ಧರೆಗುರುಳಿವೆ, ವಾಹನಗಳು ಜಖಂಗೊಂಡಿವೆ, ಪೆಟ್ರೋಲ್ ಬಂಕ್, ಮನೆ ಅಂತ ಎಲ್ಲಾ ಕಡೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಆಗಿದೆ. ಮಳೆ ಅವಾಂತರ 1. ಆರ್ ನಗರದಲ್ಲಿ ಮುಳುಗಿದ ಕಾರುಗಳು. ನಿನ್ನೆ ರಾತ್ರಿ ಸುರಿದ ಮಳೆ ಆರ್ ನಗರದಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದ್ದು. ರಸ್ತೆಗಳು ಜಲಾವೃತವಾಗಿ ಕಾರುಗಳು ನೀರಿನಲ್ಲಿ ಮುಳುಗಿದ್ವು. ಮಳೆ ಅವಾಂತರ 2. ಪೆಟ್ರೋಲ್ ಬಂಕ್ಗೆ ನುಗ್ಗಿದ ನೀರು. ಇದೇ ಆರ್ ನಗರದ ಪೆಟ್ರೋಲ್ ಬಂಕ್ ಸಂಪೂರ್ಣ ಜಲಾವೃತವಾಗಿತ್ತು. ಪೆಟ್ರೋಲ್, ಡೀಸೆಲ್ ಜೊತೆ ನೀರು ಮಿಕ್ಸ್ ಆಗಿರೋ ಆತಂಕ ಎದುರಾಗಿದೆ. ಮಳೆ ಅವಾಂತರ 3. ಕುಸಿದ ಕಾಂಪೌಂಡ್, ಪಾರ್ಕಿಂಗ್ ಜಾಗ ಜಲಾವೃತ. ಕೆಂಗೇರಿಯ ಟಿಟಿಎಂಸಿ ಕಾಂಪೌಂಡ್ ಕುಸಿತಗೊಂಡು ವಾಹನ ನಿಲುಗಡೆಯ ಪಾರ್ಕಿಂಗ್ ಸ್ಥಳ ಸಂಪೂರ್ಣ ಜಲಾವೃತವಾಗಿತ್ತು. ಪಕ್ಕದಲ್ಲೇ ಇರೋ ಬೃಹತ್ ವಾಲ್ ಸಂಪೂರ್ಣ ಬಿರುಕು ಬಿಟ್ಟಿದ್ದು ಇವತ್ತೋ ನಾಳೆ ಅದು ಕೂಡ ನೆಲಕ್ಕುರುಳಬಹುದು. ಸದ್ಯ ನಾನೀಗ ಕೆಂಗೇರಿಯ BMTCಯ TTMC ಬಸ್ ನಿಲ್ದಾಣದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ ಈ ಒಂದು ಕೆಂಗೇರಿಯ TTMC ಏನಿದೆ, TTMCಯ ಗ್ರೌಂಡ್ ಫ್ಲೋರ್ನಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿರುವಂಥದ್ದು. ನೀರು ನುಗ್ಗದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣ ಜಲಾವೃತವಾಗಿತ್ತು. ಮಳೆ ಅವಾಂತರ 4. ಕಾರ್, ಬೈಕ್ಗಳ ಮೇಲೆ ಬಿದ್ದ ಮರ. ನಾಗರಬಾವಿಯ ಮಾನಸ ನಗರದಲ್ಲಿ ಗಾಳಿ ಮಳೆಗೆ ಮರವೊಂದು ಕಾರಿನ ಮೇಲೆ ಬಿದ್ದು ಜಖಂಗೊಂಡ್ರೆ, ದೀಪಾಂಜಲಿ ನಗರದಲ್ಲಿ ಬೃಹತ್ ಮರ ಧರೆಗುರುಳಿತು. ಒಂದು ಟಿಟಿ ಹಾಗೂ 2 ಕಾರ್ ಜಖಂ ಆಗಿದ್ವು. ಆ ಮಳೆ ಸ್ಟಾರ್ಟ್ ಆದಮೇಲೆ ನಾವು ಬಂದು ನೋಡಿದ್ವಿ, ಗಾಳಿ ಮರ ತುಂಬ ಜಾಸ್ತಿ ಆಗ್ತಾಯಿತ್ತು, ಏನಾಗ್ತಾಯಿದೆ ಅಂತ. ಬಟ್ ಏನೂ ಕಾಣಿಸ್ತಾ ಇರಲಿಲ್ಲ. ಯಾವಾಗ ಜೋರಾಗಿ ಮರ ಒಂದು ದೊಡ್ಡ ಕೊಂಬೊಂದು ಬಿತ್ತೋ ಇಲ್ಲಿ, ಅವಾಗ ಗೊತ್ತಾಯಿತು ನಮ್ಮ ಕಾರ್ ಮೇಲೆ ಬಿದ್ದಿದೆ ಅಂತ. ಬಟ್ ಏನೂ ನಮ್ಗೆ ಮಾಡೋಕ್ಕಾಗಲಿಲ್ಲ. ಮಳೆ ಅವಾಂತರ 5. ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದ ಮರ. ನಾಗರಬಾವಿಯ ಸೆಕೆಂಡ್ ಸ್ಟೇಜ್ನ ಮಹಾತ್ಮ ಗಾಂಧಿ ಪಾರ್ಕ್ ಬಳಿ ಬೃಹತ್ ಮರ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿತ್ತು. ಜೀವ ಕೈಯಲ್ಲಿ ಹಿಡಿದು ಸವಾರರು ಸಾಗಿದ್ರು. ಮಳೆ ಅವಾಂತರ 6. ಮನೆ ಮನೆಗೂ ನುಗ್ಗಿದ ಮಳೆ ನೀರು. ಟಿ ದಾಸರಹಳ್ಳಿಯ ಶಿವಪುರದಲ್ಲಿ ಮನೆ ಮನೆಗೂ ಮಳೆ ನೀರು ನುಗ್ಗಿತ್ತು. 10ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ವಸ್ತುಗಳು ಹಾನಿಯಾಗಿವೆ. ಅವಾಂತರ ತಪ್ಪಿಸಲು ರಾಜಕಾಲುವೆಗೆ ಸೆನ್ಸಾರ್. ಪ್ರವಾಹ ನಿಭಾಯಿಸಲು ಪಾಲಿಕೆ ತಂತ್ರಜ್ಞಾನದ ಮೊರೆ ಹೋಗಿದೆ. ರಾಜಕಾಲುವೆಗಳಲ್ಲಿ ಸೆನ್ಸಾರ್ ಅಳವಡಿಕೆ ಮಾಡ್ತಿದೆ. ಈಗಾಗಲೇ 124 ಕಡೆ ಸೆನ್ಸಾರ್ ಅಳವಡಿಸಲಾಗಿದೆ. ಈ ಸೆನ್ಸಾರ್ನಿಂದಾಗಿ ರಾಜಕಾಲುವೆಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಹರಿತಿದೆ ಅನ್ನೋದು ನಿಯಂತ್ರಣ ಕೊಠಡಿಗೆ ಗೊತ್ತಾಗಲಿದೆ. ಸೆನ್ಸಾರ್ನಿಂದ ರೆಡ್ ಸಿಗ್ನಲ್ ಬಂದ್ರೆ ಪಾಲಿಕೆ ಅಲರ್ಟ್ ಆಗಲಿದೆ. ರಾಜಕಾಲುವೆ ಅಕ್ಕಪಕ್ಕದ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಿದೆ. ಇದೆಲ್ಲದರ ನಡುವೆ ಮೇ 16ರವರೆಗೂ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.
4-5 ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಉರಿ ಬಿಸಿಲಿತ್ತು. ಆದ್ರೆ 3 ದಿನಗಳಿಂದ ರಾತ್ರಿ ಸುರಿತಾ ಇರೋ ಮಳೆ ನಗರವನ್ನ ಕೂಲ್ ಮಾಡಿದೆ. ಜೊತೆಗೆ ಅವಾಂತರಗಳನ್ನು ಸೃಷ್ಟಿಸುತ್ತಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.